ಚಾತಾ ಪಾಚಾ ಅಂದ್ರೆ ಡೂ ಆರ್ ಡೈ ಅನ್ನೋ ಅರ್ಥ ಬರುತ್ತೆ. ನೆಟ್ಫ್ಲಿಕ್ಸ್ ಅಲ್ಲಿ ಕನ್ನಡದಲ್ಲೂ ಕೂಡ ಸ್ಟ್ರೀಮಿಂಗ್ ಆಗ್ತಿರೋಂತ ಈ ಸ್ಪೋರ್ಟ್ಸ್ ಡ್ರಾಮಾ ಆಕ್ಷನ್ ಮೂವಿಯನ್ನ ನೋಡಿದ್ಮೇಲೆ ನನ್ನ ಒಪಿನಿಯನ್ ಹೇಳೋದಾದ್ರೆ ಒಂದ್ಸಲ ನೋಡ್ಬೋದು ಅಂತ ಹೇಳ್ತೀನಿ. ಅದು ಕೂಡ ಇದರಲ್ಲಿನ ರೆಸ್ಲಿಂಗ್ ಫೈಟ್ಸ್ ಗೋಸ್ಕರ. ಒರಿಜಿನಲಿ ಇದೊಂದು ಮಲಯಾಳಂ ಸಿನಿಮಾ. ಕಳೆದ ತಿಂಗಳು ಥಿಯೇಟರ್ ಗಳಲ್ಲಿ ರಿಲೀಸ್ ಆದಂತ ಈ ಸಿನಿಮಾ ಇದರ ಡಿಫರೆಂಟ್ ಅಟೆಂಪ್ಟ್ ಇಂದ ಒಳ್ಳೆ ಪ್ರಶಂಸೆಗಳನ್ನೇ ಪಡ್ಕೊಂಡಿರುತ್ತೆ. ಸಿನಿಮಾದ ರಿಸಲ್ಟ್ ಏನೇ ಆಗಿದ್ರು ಈ ರೀತಿಯ ಪ್ರಯತ್ನಗಳನ್ನ ಮಾಡೋದ್ರಿಂದಲೇ ಮಲಯಾಳಂ ಇಂಡಸ್ಟ್ರಿ ಡಿಫರೆಂಟ್ ಆಗಿ ಗುರುತಿಸಿಕೊಳ್ಳುತ್ತೆ. ಇದರ ಪ್ಲಾಟ್ ವಿಷಯಕ್ಕೆ ಬರೋದಾದ್ರೆ WWE ಇಂದ ಇನ್ಸ್ಪೈರ್ ಆದಂತ ಮೂವರು ಬ್ರದರ್ಸ್ ಫ್ರೈಡೇ ನೈಟ್ ಫೈಟ್ ಕ್ಲಬ್ ಅನ್ನು ಫೇಕ್ ಫೈಟ್ ಕ್ಲಬ್ ಅನ್ನ ಪ್ರಾರಂಭಿಸ್ತಾರೆ. ಆದ್ರೆ ವಿಲನ್ ಚೆರಿಯನ್ ಎಂಟ್ರಿಯೊಂದಿಗೆ ರಿಯಲ್ ಫೈಟ್ ಕ್ಲಬ್ ಆಗಿ ಬದಲಾಗುತ್ತೆ. ಕಡೆಗೆ ಇವರಿಬ್ಬರಲ್ಲಿ ಯಾರು ಹೇಗೆ ಗೆಲ್ತಾರೆ ಅನ್ನೋದೇ ಇದರ ಸ್ಟೋರಿ. ಮೇನ್ ಪ್ಲಾಟ್ ಇದೆ ಆದ್ರೂ ಕೂಡ ಫಾದರ್ ಅಂಡ್ ಡಾಟರ್ ಬಾಂಡಿಂಗ್, ಬ್ರದರ್ಸ್ ನಡುವಿನ ಮಿಸ್ಅಂಡರ್ಸ್ಟ್ಯಾಂಡಿಂಗ್, ಅದರಿಂದ ಕ್ರಿಯೇಟ್ ಆದಂತ ಕಾನ್ಫ್ಲಿಕ್ಟ್ ಇವೆಲ್ಲವೂ ಕೂಡ ಸಿನಿಮಾದಲ್ಲಿ ಇರ್ತವೆ. ಆದ್ರೆ ಈ ಡ್ರಾಮಾ ಸಿನಿಮಾದಲ್ಲಿ ಕರೆಕ್ಟ್ ಆಗಿ ವರ್ಕ್ ಆಗಿಲ್ಲ. ನೋಡೋ ಪ್ರೇಕ್ಷಕನಿಗೂ ಕೂಡ ಅದು ಎಮೋಷನಲ್ ಆಗಿ ಕನೆಕ್ಟ್ ಆಗಲ್ಲ. ಒಂದ್ ವೇಳೆ ಈ ಡ್ರಾಮಾ ಏನಾದ್ರೂ ಚೆನ್ನಾಗಿದ್ರೆ ಖಂಡಿತ ಇದೊಂದು ಒಳ್ಳೆ ಸಿನಿಮಾ ಅನ್ಸ್ಕೊಂಡಿರೋದು. ಫಸ್ಟ್ ಆಫ್ ಕ್ಯಾರೆಕ್ಟರ್ಸ್ ಇಂಟ್ರೋ ಹಾಗೂ ಡ್ರಾಮಾ ಸೀನ್ಸ್ ಇಂದ ತುಂಬಾ ಬೋರಿಂಗ್ ಆಗಿ ಸಾಗುತ್ತೆ. ಬಟ್ ಒನ್ಸ್ ರೆಸ್ಲಿಂಗ್ ಶುರು ಆದ್ಮೇಲೆ ಮೂವಿ ತುಂಬಾ ಸ್ಪೀಡ್ ಆಗಿ ಹೋಗ್ತಾ ಇರುತ್ತೆ. ಸಿನಿಮಾದ ಕೊನೆಯಲ್ಲಿ ಮಲಯಾಳಂ ಸೂಪರ್ ಸ್ಟಾರ್ ಒಬ್ಬರ ಕ್ಯಾಮಿಯೋ ಇರುತ್ತೆ. ಇದರಿಂದ ಸಿನಿಮಾ ಹೈ ನೋಟ್ ಅಲ್ಲಿ ಎಂಡ್ ಆಗುತ್ತೆ. ಈ ರೀತಿಯ ಡಿಫರೆಂಟ್ ಜಾನರ್ ನ ಆಯ್ಕೆ ಮಾಡಿಕೊಂಡು ನಿರ್ದೇಶಕರು ತಮ್ಮ ಮೊದಲ ಪ್ರಯತ್ನದಲ್ಲೇ ಗೆದ್ದಿದ್ದಾರೆ. ಸಿನಿಮಾಟೋಗ್ರಾಫರ್ ರಿಂಗ್ ಸೀನ್ಸ್ ನ ಸಖತ್ತಾಗಿ ಕ್ಯಾಪ್ಚರ್ ಮಾಡಿದ್ದಾರೆ. ಇವರ ಸಿನಿಮಾಟೋಗ್ರಫಿಯಿಂದ ರಿಯಲ್ WWE ನೇ ನೋಡ್ತಿದ್ದೀವೇನೋ ಅಂತ ಅನ್ಸುತ್ತೆ. ಅಷ್ಟು ಅದ್ಭುತವಾಗಿ ಮೂಡಿ ಬಂದಿದೆ ಇದರ ವಿಜುವಲ್ಸ್. BGM ಕೂಡ ತುಂಬಾ ಡಿಫರೆಂಟ್ ಆಗಿದೆ, ಕೇಳೋದಕ್ಕೂ ಕೂಡ ಚೆನ್ನಾಗಿದೆ. ಈ ಸಿನಿಮಾದ ರಿಯಲ್ ಹೀರೋ ಅಂದ್ರೆ ಅದು ಇದರ ಆಕ್ಷನ್ ಕೊರಿಯೋಗ್ರಾಫರ್ ಅಂತಾನೆ ಹೇಳ್ಬೋದು. ತುಂಬಾ ಸ್ಟೈಲಿಶ್ ಆಗಿ ಡಿಸೈನ್ ಮಾಡಿದ್ದಾರೆ ಇದರ ಆಕ್ಷನ್ ಸೀಕ್ವೆನ್ಸಸ್ ನ. ಬರೀ ಇದರಲ್ಲಿನ ರೆಸ್ಲಿಂಗ್ ಸೀನ್ಸ್ ಗೋಸ್ಕರನೇ ಈ ಸಿನಿಮಾನ ನೋಡಬಹುದು. ಆಕ್ಟರ್ಸ್ ಪರ್ಫಾರ್ಮೆನ್ಸ್ ಈ ಸಿನಿಮಾದ ಹೈಲೈಟ್ ಅಂತ ಹೇಳ್ಬೋದು. ಮೈನ್ ಲೀಡ್ ಅಲ್ಲಿ ಆಕ್ಟ್ ಮಾಡಿರುವಂತ 3 ಜನ ಸಿನಿಮಾಗೋಸ್ಕರ ಸಖತ್ತಾಗಿ ಬಾಡಿ ಬಿಲ್ಡ್ ಮಾಡಿದ್ದಾರೆ, ಇನ್ಕ್ಲೂಡಿಂಗ್ ವಿಲನ್ ಪಾತ್ರದಲ್ಲಿ ನಟಿಸಿದಂತ ನಟ ಕೂಡ. ಮೂವಿಲಿ ಅಡಲ್ಟ್ ಕಂಟೆಂಟ್ ಏನಿಲ್ಲ, ಆರಾಮಾಗಿ ಫ್ಯಾಮಿಲಿ ಜೊತೆ ನೋಡಬಹುದು. ನೀವೇನಾದ್ರೂ WWE ಹಾಗೂ ಆಕ್ಷನ್ ಸಿನಿಮಾ ಲವರ್ಸ್ ಆಗಿದ್ರೆ ಈ ಸಿನಿಮಾನ ಖಂಡಿತ ಟ್ರೈ ಮಾಡಿ. ಇದಾಗಿರುತ್ತೆ ಚತ್ತಾ ಪಚ್ಚಾ ಸಿನಿಮಾದ ಬಗೆಗಿನ ನನ್ನ ಒಂದು ಒಪಿನಿಯನ್. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಒಂದು ಲೈಕ್ ಕೊಟ್ಟು ನನ್ನ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು.